ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಹಿಂದಿ ಪರೀಕ್ಷೆಗಾಗಿ ಅತ್ಯಂತ ಮುಖ್ಯ ವಿಷಯಗಳನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಇಲ್ಲಿ ನೋಡಿ, 2024-25ನೇ ಸಾಲಿನ SSLC ಬೋರ್ಡ್ನವರು ಬಿಡುಗಡೆ ಮಾಡಿದಂಥ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ನಿಮ್ನಲಿಖಿತ ಪ್ರಶ್ನों के लिए 4 विकल्प सुझाए गए हैं. इनमें सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ನೋಡಿ, ಆ ಸಂಕೇತಾಕ್ಷರದೊಂದಿಗೆ ಬರಿಬೇಕು. ಪಾಸ್ ಶಬ್ದ का विलोम रूप है. ನೋಡಿ, ಪಾಸ್ ಶಬ್ದದ ವಿರುದ್ಧಾರ್ಥಕ ಪದ ಯಾವುದು? ದೂರ್. ನೋಡಿ, ಸಮೀಪ, ದೂರ್. ನಾವು ಕನ್ನಡದಲ್ಲಿ ಕೂಡ ಹೇಳ್ತೀವಿ. ನಿಮ್ನಲಿಖಿತ में से एक वचन रूप है. ನೋಡಿ, ನಿಮ್ನಲಿಖಿತದಲ್ಲಿ ವಚನ ರೂಪ ಯಾವುದು? ಏಕವಚನ ರೂಪ. ನೋಡಿ, ಕಿತಾಬೆ, ವಸ್ತುಯೆ, ಟೋಲಿಯಾ ಇವೆಲ್ಲ ಬಹುವಚನ. ರಾಸ್ತಾ ಅನ್ನೋದು ಏಕವಚನ. ಲಗ್ನ ಶಬ್ದ का प्रथम प्रेरणार्थक रूप है. ನೋಡಿ, ಲಗ್ನ, ಲಗಾನ ಪ್ರಥಮ ಪ್ರೇರಣಾರ್ಥಕ ಶಬ್ದ. ನೋಡಿ, ಪ್ರೇರಣಾರ್ಥಕ ರೂಪ ಕೆಲವೊಂದಿದ್ದಾವೆ, ಅವನ್ನೇ ಯೂಸಲಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಅದನ್ನು ಕೂಡ ಕೊಡ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ, ಅದನ್ನು ನೋಡ್ಬೋದು ನೀವು. ಸದೈವ್ ಶಬ್ದ ಮೇ ಸಂಧಿ ಹೈ. ದೀರ್ಘ ಸಂಧಿ, ಎಂಡ್ ಸಂಧಿ, ಗುಣ್ ಸಂಧಿ, ವೃದ್ಧಿ ಸಂಧಿ. ಸದೈವ ನೋಡಿ, ಸತ್ ದೈವ, ಸದೈವ ಇಲ್ಲಿ ಏನಾಗ್ತದೆ? ವೃದ್ಧಿ ಸಂಧಿ ಬರ್ತದೆ. ನಿಮ್ನಲಿಖಿತ ಮೇ ಸೆ ಸ್ತ್ರೀಲಿಂಗ ಶಬ್ದ ಹೈ. ನೋಡಿ, ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದಿದೆ? ಮಾಲಿ, ಕವಿ, ಬೇಟಿ, ಬಾಯಿ. ನೋಡಿ, ಎಲ್ಲ ಪುಲ್ಲಿಂಗ್ ಇದಾವೆ. ಬೇಟಿ ಅನ್ನೋದು ಮಾತ್ರ ಸ್ತ್ರೀಲಿಂಗ್ ಇದೆ. ಕರಕಮಲ ಶಬ್ದ ಮೇ ಸಮಾಸ ಹೈ. ನೋಡಿ, ಕರಕಮಲ ಅನ್ನೋದು ಕರ್ಮಧಾರೆಯ ಸಮಾಸ. ಆಜ್ ಡ್ಯಾಶ್ ಯುಗ ಇಂಟರ್ನೆಟ್ ಯುಗ ಹೈ. ರಿಕ್ತ ಸ್ಥಾನ ಮೇ ಉಚಿತ ಕಾರಕ ಬರೆಯೇ. ನೋಡಿ, ಇಲ್ಲಿ ಬಿಟ್ಟಿರೋ ಸ್ಥಳದಲ್ಲಿ ಉಚಿತವಾದ ಕಾರಕವನ್ನು ಬರೆಯಿರಿ ಎಂದಿದ್ದಾರೆ. ಆಜ್ ಕಾ ಯುಗ, ಇಲ್ಲೇನು ಬರ್ತದೆ? ಕಾ ಅಂತ ಬರ್ತದೆ. ಆಜ್ ಕಾ ಯುಗ. ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯಾ. वाक्य में प्रयुक्त विराम चिन्ह है. पूर्ण विराम, योजक चिन्ह, प्रश्न चिन्ह, अर्ध विराम. ನೋಡಿ, ಇಲ್ಲೇನು ಯೂಸ್ ಮಾಡಿದ್ದಾರೆ? ಪ್ರಶ್ನ ಚಿಹ್ನ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ನೋಡಿ, ಮೊದಲೆರಡು ಶಬ್ದಗಳಿಗೆ ಸಂಬಂಧಿಸಿದ ಮೂರನೇ ಶಬ್ದ ಬರೀಬೇಕು ನಾವು. ಗಿಲ್ಲು ಕಿ ಪ್ರಿಯಲತಾ सोन जूही. गिल्लू का प्रिय खाद्य काजू. आधुनिक मानव का विश्लेषण अभिनव मनुष्य. बेईमानी पर व्यंग्य ईमानदारों के सम्मेलन में. ನೋಡಿ, ಈ ಯಾವುದ್ರ ಬಗ್ಗೆ ಇದಾವೆ ಅಂತ. ಬೇಯಿಮಾನಿ ಬಗ್ಗೆ ಇರೋದು ಯಾವುದು ಪಾಠ? ಇಮಾನ್ದಾರೋಂ ಕೆ ಸಮ್ಮೇಳನ ಮೇ. ಆಧುನಿಕ ಮಾನವನು ಯಾವ ರೀತಿ ಇದ್ದಾನೆ ಅಂತ ವಿಶ್ಲೇಷಣೆ ಮಾಡುವುದನ್ನು ನಾವು ನೋಡೋದು ಅಭಿನವ ಮನುಷ್ಯ ಇದರಲ್ಲಿ. ನೋಡಿ, जोग जलप्रपात, कावेरी नदी. न्याय का प्रतीक पताका, ज्ञान का प्रतीक दीप. निम्नलिखित प्रश्नों के उत्तर एक एक पूर्ण वाक्य में लिखिए. लेखक पहनने के कपड़े सिरहाने दबाकर क्यों सोए? कपड़े चोरी न हो जाए यह सोचकर सिरहाने दबाकर सोए. ಕಳವಾಗಬಾರ್ದಂತ ಹಂಗೆ ಮಾಡಿದರು. साधोराम को किस कारण से अस्पताल में भर्ती होना पड़ा? चलती बस से गिरकर खतरनाक चोट आ गई थी. ನೋಡಿ, ಚಲಿಸುತ್ತಿರುವ ಬಸ್ನಿಂದ ಬಿದ್ದು ಬಹಳಷ್ಟು ಪೆಟ್ಟಾಗಿತ್ತು, ಗಾಯ ಆಗಿತ್ತು. इसलिए साधोराम को अस्पताल में भर्ती होना पड़ा. इसलिए ಅವರಿಗೆ ಏನಾಯಿತು? ಇದರಿಂದಾಗಿ ಆಸ್ಪತ್ರೆಯಲ್ಲಿ ಭರ್ತಿ ಆಗಬೇಕಾಯಿತು, ಅಡ್ಮಿಟ್ ಆಗಬೇಕಾಯಿತು. ದಿನಕರ್ ಜಿ के अनुसार आधुनिक दुनिया कैसी है? ದಿನಕರ್ ಅವರ ಪ್ರಕಾರ ಆಧುನಿಕ ಒಂದು ಜಗತ್ತು ಯಾವ ರೀತಿ ಇದೆ? ಕವಿ ದಿನಕರ್ ಜಿ ಕೆ ಅನುಸಾರ ಆಧುನಿಕ ದುನಿಯಾ ವಿಚಿತ್ರ और ನವೀನ है. ಆಧುನಿಕ ಜಗತ್ತೇನಿದೆ ತುಂಬ ವಿಚಿತ್ರವಾಗಿದೆ ಮತ್ತು ನವೀನವಾಗಿದೆ, ಹೊಸ ಹೊಸ ಇದರಿಂದ ಕೂಡಿದೆ. ಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ है? ಕೃಷ್ಣನ ಶಿಕಾಯತ್ ಯಾರ ಬಗ್ಗೆ ಇದೆ? ಕೃಷ್ಣ ಕಿ ಶಿಕಾಯತ್ ಬಾಯಿ ಬಲರಾಮ್ ಕೆ ಪ್ರತಿ ಹೈ. ಅವನ ದೂರು ಯಾರ ಬಗ್ಗೆ ಇದೆ? ಅವನ ಒಂದು ನ್ಯಾಯ ಬಲರಾಮನ ಬಗ್ಗೆ ಇದೆ. ನಿಮ್ನಲಿಖಿತ ಪ್ರಶ್ನों के उत्तर 2-3 वाक्यों में लिखिए. 2-3 ವಾಕ್ಯಗಳಲ್ಲಿ ಬರೆಯಿರಿ ಎಂದಿದ್ದಾರೆ. ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ.
दुकानदार ಏನು ಹೇಳಿದ ಲೇಖಕಿಗೆ लेखक से कहा कि बाबूजी बड़े मज़ेदार सेब आए हैं ಭಾಳ ಚಲೋ ಸೇಬ್ ಬಂದಿದ್ದಾವೆ ಖಾಸ್ ಕಾಶ್ಮೀರಕ್ಕೆ ಇವು ಕಾಶ್ಮೀರದಿಂದ ಬಂದಿರುವಂಥವು आप ले जाए खाकर तबीयत खुश हो जाएगे ಇವನ್ನು ನೀವು ತೆಗೆದುಕೊಂಡು ಹೋದರೆ ಇವನ್ನು ತಿಂದು ನಿಮ್ಮ ಆರೋಗ್ಯ ತುಂಬ ಖುಷಿ ಆಗ್ತದೆ ಚಲೋ ಆಗ್ತದೆ ಅಂತ ಹೇಳ್ತಾನೆ ಒಳ್ಳೆ ಸೇಬು ಬಂದಿದ್ದಾವೆ ಕಾಶ್ಮೀರದಿಂದ ಬಂದಿದ್ದಾವೆ ಅವನ್ನ ತಗೊಂಡು ಹೋಗ್ರಿ ಅಂತ ಹೇಳ್ತಾನೆ आदिवासी दोस्तों को मकान बनाने के बारे में हाथी क्या कहता है हाथी ने दोस्तों को कहा कि मकान बनाने में क्या कठिनाई है ಈ ಒಂದು ಮನೆಯನ್ನು ನಿರ್ಮಿಸುವಲ್ಲಿ ಏನು ಕಷ್ಟ ಐತಿ पेड़ों से लकड़ी के इतने मोटे और मजबूत गोले काट लो जितने मेरे पैर है ನನ್ನ ಏನು ಒಂದು ಕಾಲಿದೆ ಅಲ್ಲ ಅಷ್ಟು ದಪ್ಪಾಗಿರುವಂಥ ಕಟ್ಟಿಗೆಗಳನ್ನು ಕಡಿದುಕೊಂಡು ಬರ್ರಿ ಅಂತ ಹೇಳ್ತದೆ ಧೀರಜ್ ಸಕ್ಸೇನಾ ಬುದ್ಧಿಮಾನ್ ರೋಬೋಟ್ ಕ್ಯೂ ಚಾಹತೆ थे ಅವ್ರಿಗೆ ಬುದ್ಧಿವಂತ ರೋಬೋಟ್ ಯಾಕೆ ಬೇಕಾಗಿತ್ತು घरेलू कामकाज के साथ साथ नाती पोतों को होमवर्क कराने के लिए ನೋಡಿ ಮನೆ ಕೆಲಸ ಮಾಡಬೇಕು ಅದರ ಜೊತೆಗೆ ತಮ್ಮ ಒಂದು ಮೊಮ್ಮಕ್ಕಳನ್ನ ಹೋಮ್ವರ್ಕ್ ಕೂಡ ಮಾಡಿಸಬೇಕು एवं वर्ड प्रोसेसर पर उनका काम संभालने के लिए धीरज सक्सेना को एक बुद्धिमान रोबोट की जरूरत ही है ಅದರ ಜೊತೆಗೆ ವರ್ಡ್ ಪ್ರೊಸೆಸ್ ಕಂಪ್ಯೂಟರ್ನಲ್ಲಿ ವರ್ಡ್ ಪ್ರೊಸೆಸರ್ ಮೇಲೂ ಕೂಡ ಅದು ತನ್ನ ಕೆಲಸವನ್ನು ಮಾಡಬೇಕು ಆದ ಕಾರಣ ಒಂದು ಬುದ್ಧಿವಂತ ರೋಬೋಟ್ನ ಅವಶ್ಯಕತೆ ಅವ್ರಿಗೂ ಇತ್ತು ಅಂತ ಯಾರಿಗೆ धीरज सक्सेना ಅವ್ರಿಗೆ बाल शक्ति की डोली गांव की सफाई के लिए क्या काम करते हैं बाल शक्ति टोली ने गांव के गड्ढों को मिट्टी से भरा गांव का कूड़ा डालने के लिए एक निश्चित जगह बनाकर सबको वही कूड़ा डालने को कहा गांव को हरा भरा रखने के लिए चारों तरफ पेड़ पौधे लगाया ನೋಡಿ ಇಷ್ಟೆಲ್ಲ ಮಾಡ್ತಾರೆ बाल शक्तिಯಲ್ಲಿ अभिनव मनुष्य प्रकृति के हर तत्व पर विजयी बनकर आसीन है कैसे आज के मानव ने प्रकृति के हर तत्व पर विजय प्राप्त कर ली है ನೋಡಿ ಇವನ್ನೆಲ್ಲ ಪದ್ಯಗಳನ್ನು ಕೂಡ ಮಾಡಿದ್ದೀನಿ ನಾನು ನೋಡಬಹುದು ನೀವು ವಿವರವಾಗಿ ಎಲ್ಲ ಒಂದು ಅದರ ಒಂದು ವರ್ಣನೆಯನ್ನು ಕೂಡ ಕೊಟ್ಟಿದ್ದೀನಿ उसके हाथों में जल विद्युत और भाप बंधे हुए हैं पवन का ताप भी उसके हुक्म पर चढ़ता उतरता है आज मनुष्य एक समान नदी पर्वत और सागर लांघ रहा है उसका यान गगन में जा रहा है मनुष्य की ಬೌದ್ಧಿಕ ಕ್ಷಮತಾ ಅಸೀಮಿತ है ಮನುಷ್ಯನ ಒಂದು ಬೌದ್ಧಿಕ ಸೀಮೆಗೆ ಒಂದು ಮಿತಿ ಇಲ್ಲ ಅಂತ ಅಷ್ಟೇ ಎಲ್ಲಿ ಬೇಕಲ್ಲಿ ಮನುಷ್ಯ ಆಕಾಶದಲ್ಲಿ ನದಿಯಲ್ಲಿ ಎಲ್ಲ ಕಡೆ ತನ್ನ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ಯಶೋಧ कृष्ण को किस प्रकार सांत्वना देती है हे कृष्ण सुनो बलराम जन्म से ही चुगलखोर है मैं गोधन की कसम खाकर कहती हूँ मैं ही तेरी माता हूँ और तुम मेरे पुत्र हो ನೀನೇ ನನ್ನ ಮಗ ಅಂತ ಹೇಳ್ತೀನಿ ಅಂತ ಅವಳು ಒಂದು ಆಣೆಯನ್ನು ಮಾಡಿ ಹೇಳ್ತಾಳೆ सौरमंडल में शनि ग्रह का क्या स्थान है सौरमंडल में शनि ग्रह का स्थान दूसरा है शनि सौरमंडल का सबसे सुंदर ग्रह है कैसे प्रकृति ने शनि ग्रह के गले में सुंदर हार डाल दिया है इस ग्रह के चारों ओर वलय दिखाई देते हैं इन वलयों के कारण यह सौरमंडल का सबसे सुंदर ग्रह है सत्य की शक्ति के बारे में गांधी जी का कथन क्या है गांधी जी का कथन है कि सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं उनका अंत नहीं होता प्राकृतिक संसाधनों के संरक्षण के बारे में सलमा क्या कहती है प्रकृति हमारा माता है हमें प्राकृतिक संसाधनों को अपव्यय करना नहीं चाहिए अपने पर्यावरण को
स्वच्छ रखना भी हमारा दायित्व है। निम्नलिखित प्रश्नों के उत्तर 3-4 वाक्यों में लिखिए अंदिದ್ದಾರೆ। लेखक ने गिल्लू के प्राण कैसे बचाए हैं ನೋಡಿ, ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ ಈ ಉತ್ತರಗಳನ್ನು ನೋಡ್ತಾ ಹೋಗಿ ನೋಡಿ। ನಂತರದ ಪ್ರಶ್ನೆ ಅಹಮದ್ ಜಲಾಲುದ್ದೀನ್ ಕಾ ಪರಿಚಯ ದೀಜಿಯೆ ನೋಡಿ, ಅಲ್ಲಿ ಅಹಮದ್ ಜಲಾಲುದ್ದೀನ್ನ ಪರಿಚಯ ಕೊಡಿ ಎಂದಿದ್ದಾರೆ, ಅದರ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ। बसंत एक ईमानदार लड़का है कैसे स्पष्ट कीजिए। महिला की साहसगाथा पाठ से क्या संदेश मिलता है बताइए। ಈ ಮಹಿಳಾ ಕಿ ಸಾಹಸಗಾಥಾ ಅನ್ನೋ ಪಾಠದಿಂದ ಯಾವ ಸಂದೇಶ ನಮಗೆ ಸಿಗ್ತಾ ಇದೆ। कर्नाटक की शिल्पकला और वास्तुकला अद्भुत है, इस कथन का ಸಮರ್ಥನ್ ಕೀಜಿಯೆ ಅಂದರೆ ನಿಜವಾಗಿಯೂ ಶಿಲ್ಪಕಲೆ ಮತ್ತು ವಾಸ್ತುಕಲೆ ಅದ್ಭುತ ಇದೆ ಕರ್ನಾಟಕದ್ದು ಅಂತ ಸಮರ್ಥನೆ ಮಾಡ್ಕೋಬೇಕು ನಾವು। मातृभूमि के प्रकृति सौंदर्य का वर्णन कीजिए। समय बहुत अनमोल है, कविता के आधार पर स्पष्ट कीजिए ನೋಡಿ 31ನೇ ಪ್ರಶ್ನೆ। 32ನೇ ನೋಡಿ, निम्नलिखित दोहे का भावार्थ अपने शब्दों में लिखिए। गद्यांश का अनुवाद कन्नड़ या अंग्रेजी में कीजिए। निम्नलिखित प्रश्नों के उत्तर 4-6 वाक्य में लिखिए ನೋಡಿ, 5-6 ವಾಕ್ಯಗಳಲ್ಲಿ ಬರೆಯುವಂಥ ಉತ್ತರಗಳು। समाज के लिए इंटरनेट एक बड़ा वरदान है कैसे स्पष्ट कीजिए ನೋಡಿ, ಈ ರೀತಿ ಪಾಯಿಂಟ್ಸ್ ಬರಿಬೇಕು ನೀವು। सोशल नेटवर्किंग एक क्रांतिकारी खोज है कैसे लिखिए ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ। निम्नलिखित कविताओं को पूर्ण कीजिए ನೋಡಿ, ಈ ಪದ್ಯ ಭಾಗಗಳನ್ನು ನೀವು ಬಾಯ್ಪಾಠ ಮಾಡಬೇಕು। ಆಮೇಲೆ ಗದ್ಯಾಂಶ को ध्यानपूर्वक पढ़कर निम्नलिखित प्रश्नों के उत्तर लिखिए। ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಅದನ್ನು ಓದಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು। दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए। ಇಲ್ಲಿ ಒಂದು ಕರ್ನಾಟಕ ವೈಭವ್ ಅದರ ಬಗ್ಗೆ ಒಂದು ನಿಬಂಧವನ್ನು ಬರೆಯಲಾಗಿದೆ, ಅದನ್ನು ಕೂಡ ನೋಡಿ। ಪ್ರಾಕೃತಿಕ ವಿಶೇಷ, ಕರ್ನಾಟಕ ವಿಶೇಷತಾ, ಉಪಸಂಹಾರ ತುಂಬ ನೀಟಾಗಿ ಇಲ್ಲೇ ಒಂದು ಎಸ್ಸೆ ಬರೆದಿದ್ದಾರೆ, ಅದನ್ನು ನೀವು ನೋಡಬಹುದು। कर्नाटक का वैभव। आमिर निम्नलिखित विषय के बारे में पत्र लिखिए। अपनी पढ़ाई के बारे में बताते हुए पिताजी के नाम एक पत्र लिखिए, अथवा कोई सकारण देते हुए प्रधानाचार्य के नाम छुट्टी के लिए प्रार्थना पत्र लिखिए ನೋಡಿ, 2 ಪತ್ರಗಳನ್ನು ಕೇಳಿದ್ದಾರೆ। ಇಲ್ಲಿ ಮೊದಲನೇ ಪತ್ರ ನೋಡಿ 2ನೇ ಪತ್ರವನ್ನು ಇಲ್ಲಿ ಬರೆಯಲಾಗಿದೆ, ಸೇವಾ ಮೇ ಪ್ರಧಾನಾಚಾರ್ಯ ಅಂತ ಕೊಟ್ಟಿದ್ದಾರೆ, ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡಿ। ಎಲ್ಲ ಲೆಫ್ಟ್ ಸೈಡ್ ಬರಬೇಕೀಗ। ಮತ್ತು ಇದೇ ರೀತಿ ನಿಮ್ಮ ಎಲ್ಲ ವಿಷಯಗಳ ಮುಖ್ಯ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸು ಮತ್ತು ಪ್ರಶ್ನೆ ಪತ್ರಿಕೆಗಳು, ಉತ್ತರ ಪತ್ರಿಕೆಗಳೊಂದಿಗೆ ಭೇಟಿಯಾಗೋಣ। ನಿಮ್ಮ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು